ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಸಿಂಹ ರಾಶಿಯ ಆಗಸ್ಟ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಏನಿದೆ, ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳ ಗೋಚಾರ ಫಲಗಳೇನು, ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಸಿಂಹ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಸಿಂಹ ರಾಶಿಯ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಟೈಮ್ ಶುರುವಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಆಗಸ್ಟ್ ತಿಂಗಳಲ್ಲಿ ಸಿಂಹ ರಾಶಿಯವರು ಗೋಲ್ಡನ್ ಟೈಮ್ ಅನ್ನೋದನ್ನು ಕೂಡ ಪಡ್ಕೋತಿದ್ದಾರೆ. ಹಾಗಾಗಿ ನೀವು ಏನೇ ಒಂದು ಕೆಲಸನ ಶುರು ಮಾಡಿ ಆಗಸ್ಟ್ ತಿಂಗಳಲ್ಲಿ, ಅದರಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಖಂಡಿತವಾಗಿಯೂ ಕೂಡ ಕಾಣ್ತೀರಾ. ಲಾಭಸ್ಥಾನದಲ್ಲಿ ಮಹಾನ್ ಗುರು ಇರೋದ್ರಿಂದ, ಗುರು ಮತ್ತು ಶುಕ್ರ ಒಟ್ಟಿಗೆ ಇರೋದ್ರಿಂದ ನೀವು ಏನೇ ಅಂದ್ಕೊಂಡ್ರೂ ಕೂಡ ಅದಾಗತ್ತೆ. ಲಾಭಸ್ಥಾನದಲ್ಲೇ ಮಹಾನ್ ಗುರು ಇದ್ದಾರೆ, ಹಾಗೆಯೇ ಗುರು ಮತ್ತು ಶುಕ್ರ ಗ್ರಹ ಇಬ್ಬರೂ ಕೂಡ ಒಟ್ಟಿಗೆ ಇದ್ದಾರೆ. ಹಾಗಾಗಿ ನೀವು ಏನಾದರೂ ಅಂದ್ಕೊಳ್ಳಿ, ನೀವು ಈ ಕೆಲಸ ಮಾಡಬೇಕು ಅಂತ ಅನ್ಕೋತೀರಾ, ಆ ಕೆಲಸನ ಖಂಡಿತವಾಗಿಯೂ ಕೂಡ ಮಾಡ್ತೀರಾ. ಅಥವಾ ಏನಾದರೂ ತಗೋಬೇಕು ಅಂತ ಅಂದ್ಕೊಡ್ತೀರಾ, ಖಂಡಿತವಾಗಿಯೂ ಕೂಡ ತಗೋತೀರಾ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಿಂಹ ರಾಶಿಯವರಿಗೆ ಇದು ಗೋಲ್ಡನ್ ಟೈಮ್ ಅಂತ ಹೇಳಿದರೆ, ಗೋಲ್ಡನ್ ಆಪರ್ಚುನಿಟಿ ಇರುವಂತಹ ಸಮಯ ಅಂತ ಹೇಳಿದರೆ ತಪ್ಪಾಗಲ್ಲ. ನೀವು ಏನಾದರೂ ಅಂದ್ಕೊಳ್ಳಿ ಆಗುತ್ತೆ, ಏನಾದರೂ ತಗೋಬೇಕು ಅಂತ ಅಂದ್ಕೊಳ್ಳಿ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನೀವೇನೇ ಮಾಡಿದ್ರೂ ಕೂಡ ಸಕ್ಸಸ್ ಆಗುತ್ತೆ ಈ ಆಗಸ್ಟ್ ತಿಂಗಳಲ್ಲಿ. ಆರ್ಥಿಕವಾಗಿ ತುಂಬ ಅಂದರೆ ತುಂಬಾ ಅನುಕೂಲಕರವಾದಂತಹ ದಿನಗಳು ಆಗಸ್ಟ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಇದೆ. ಸಿಂಹ ರಾಶಿಯವರಿಗೆ ಆರ್ಥಿಕವಾಗಿಯೂ ಕೂಡ ನೀವು ಭದ್ರವಾಗಿರ್ತೀರ. ಹಣಕಾಸಿಗೆ ಯಾವುದೇ ರೀತಿಯಾದಂಥ ಕಷ್ಟ ಅನ್ನೋದು ಬರೋದೇ ಇಲ್ಲ. ಏನೇ ಒಂದು ಕೆಲಸನ ಶುರು ಮಾಡಿದರೂ ಕೂಡ ಅದರಲ್ಲಿ ನೀವು ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು, ಸಕ್ಸಸ್ಸನ್ನು ಕೂಡ ಕಾಣ್ಬೋದು. ನೀವು ಏನಾದರೂ ಒಂದು ಕೆಲಸನ ಶುರು ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಶುರು ಮಾಡಿ, ಒಳ್ಳೆಯದೇ ಆಗುತ್ತೆ. ಇನ್ನು ಭೂಮಿ ವ್ಯವಹಾರ ಮಾಡುವವ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಲಾಭ ಇದೆ. ನೀವೇನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ದೀರಾ, ಭೂಮಿನ ತಗೊಂಡು ಯಾರಿಗಾದರೂ ಸೇಲ್ ಮಾಡಿಸೋದು, ಮನೇನ ತಗೊಂಡು ಯಾರಿಗಾದರೂ ಸೇಲ್ ಮಾಡಿಸೋದು, ಈ ರೀತಿಯಾಗಿ ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ನೀವು ಇದರಿಂದ ಲಾಭನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಆಗಸ್ಟ್ ತಿಂಗಳಲ್ಲಿ ಖಂಡಿತವಾಗಿಯೂ ಕೂಡ ಭೂಮಿ ವಿಚಾರ, ರಿಯಲ್ ಎಸ್ಟೇಟ್ ಕೆಲಸನ ಯಾರ್ಯಾರು ಮಾಡ್ತಿದ್ದೀರೋ ಖಂಡಿತವಾಗಿಯೂ ಕೂಡ ಲಾಭ ಅನ್ನೋದನ್ನು ಪಡ್ಕೋಬಹುದು. ಭೂಮಿ ಕೊಳ್ಳುವಂತಹ ಯೋಗಗಳು ಕೂಡ ಇದೆ. ನೀವೇನಾದರೂ ಸ್ವಂತವಾಗಿ ಸೈಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಗೋಲ್ಡನ್ ಟೈಮ್ ಇದು, ತಗೊಳ್ಳಿ, ಹಾಗೆ ಆಗುತ್ತೆ. ಇನ್ನು ಸಂತಾನಕ್ಕೆ ಯಾರಾದರೂ ಅಪೇಕ್ಷೆ ಪಡ್ತಿದ್ದೀರಾ, ಸಂತಾನ ಯೋಗ ಕೂಡ ಈ ಸಿಂಹ ರಾಶಿಯವರಿಗೆ ಈ ತಿಂಗಳಲ್ಲಿ ಇದೆ. ಇನ್ನು ಮದುವೆಗೆ ಯಾರ್ಯಾರು ಅಪೇಕ್ಷೆ ಮಾಡ್ತಿದ್ದೀರಾ, ತುಂಬ ವರ್ಷಗಳಿಂದ ಒಳ್ಳೆ ವರ, ಒಳ್ಳೆ ವಧುನ ಹುಡುಕ್ತಿದ್ದೀನಿ, ಆಗ್ತಾನೇ ಇಲ್ಲ, ಮದುವೆನೇ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ, ತಲೆ ಕೆಡಿಸ್ಕೊಬೇಡಿ, ಮದುವೆಯ ಯೋಗ ಕೂಡ ಇದೆ, ಸ್ವಲ್ಪ ಪ್ರಯತ್ನ ಮಾಡಿ. ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಇರುತ್ತೆ. ನೀವೇನಾದರೂ ವಿದೇಶದಲ್ಲಿ ಹೈಯರ್ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಆಗುತ್ತೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ, ಅದರಲ್ಲೂ ಕೂಡ ಆಗುತ್ತೆ. ಇನ್ನು ವಿದ್ಯಾಭ್ಯಾಸ ಮುಗಿಸಿ ಯಾವುದಾದ್ರೂ ಉದ್ಯೋಗ ಹುಡುಕ್ತಿದ್ದೀರಾ, ಅದು ಕೂಡ ಆಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಈ ತಿಂಗಳಲ್ಲಿ ತುಂಬ ಅಂದರೆ ತುಂಬಾ ಅನುಕೂಲಕರವಾದಂತಹ ವಾತಾವರಣ ಅನ್ನೋದು ಇರುತ್ತೆ. ಇನ್ನು ಕೃಷಿಕರಿಗೂ ಕೂಡ ಉತ್ತಮವಾದಂತಹ ಲಾಭ ಅನ್ನೋದು ಆಗುತ್ತೆ. ಯಾರ್ಯಾರು ರೈತರಿದ್ದೀರೋ ಅಂಥವ್ರಿಗೂ ಕೂಡ ನೀವು ಬೆಳೆದಿರುವಂತಹ ಬೆಳೆಗೆ ಉತ್ತಮವಾದಂತಹ ಬೆಲೆ ಅನ್ನೋದು ಸಿಗುತ್ತೆ. ಸ್ವಲ್ಪ ಪ್ರಯತ್ನ ಮಾಡಿ ಹೆಚ್ಚಿನ ಫಲ ಅನ್ನೋದನ್ನು ನೀವು ಈ ಆಗಸ್ಟ್ ತಿಂಗಳಲ್ಲಿ ಪಡ್ಕೊಬಹುದು. ನೀವು ಜಾಸ್ತಿ ಎಫರ್ಟ್ಸ್ ಹಾಕೋದೇನು ಬೇಕಾಗಿಲ್ಲ, ಸ್ವಲ್ಪ ಎಫರ್ಟ್ ಹಾಕಿ, ಅದರಲ್ಲೇ ನಿಮಗೆ ಜಾಸ್ತಿ ಲಾಭ ಅನ್ನೋದು ಆಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ 90% ಅದ್ಭುತವಾಗಿರುತ್ತೆ. ಇನ್ನು ಸ್ವಲ್ಪ ಎಚ್ಚರಿಕೆನ ಏನೇನು ಮಾಡಬೇಕು ಈ ಸಿಂಹ ರಾಶಿಯವರು ಅಂತ ನೋಡೋದಾದರೆ, ವ್ಯಯಸ್ಥಾನದಲ್ಲಿ ಬುಧ ಇರೋದ್ರಿಂದ ಖರ್ಚುಗಳ ಬಗ್ಗೆ ನಿಗಾ ವಹಿಸಬೇಕು. ನೀವು ಆರ್ಥಿಕವಾಗಿ ಅನುಕೂಲಕರವಾಗಿರ್ತೀರ, ಎಲ್ಲ ರೀತಿಯಿಂದಲೂ ಕೂಡ ಸಕ್ಸಸ್ ಸಿಗುತ್ತೆ. ನೀವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಲಾಭ ಅನ್ನೋದನ್ನು ಕಾಣ್ತೀರಾ. ಇಷ್ಟೆಲ್ಲ ಆಗ್ತಿದೆ ಅಂದರೆ
ಖಂಡಿತವಾಗಿಯೂ ಕೂಡ ನೀವು ಖರ್ಚುಗಳ ಬಗ್ಗೆ ಗಮನ ಹರಿಸ್ಬೇಕು. ನನ್ನ ಹತ್ರ ತುಂಬ ದುಡ್ಡು ಬರ್ತಿದೆ ಅಂತ ತುಂಬ ಖರ್ಚು ಕಡೆ ನೀವು ಗಮನ ಹರಿಸಿದ್ರೆ ನಿಜವಾಗ್ಲೂ ಕೂಡ ನಿಮ್ಮಲ್ಲಿರುವಂಥ ಹಣ ಕೂಡ ಕಡಿಮೆ ಆಗುತ್ತೆ. ಇನ್ನು ಮಾತಿನಲ್ಲಿ ನಿಮಗೆ ಹಿಡ್ತಾ ಇರಬೇಕು. ನೀವು ಯಾರ ಹತ್ರ ಹೇಗೆ ಮಾತಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಎಲ್ಲವೂ ಕೂಡ ಚೆನ್ನಾಗಿದೆ, ನನ್ನ ರಾಶಿಯಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿದೆ, ಹಾಗೆಯೇ ನನ್ನ ಜೀವನದಲ್ಲಿ ನಾನು ಎಲ್ಲನೂ ಕೂಡ ಪಡ್ಕೋತಿದ್ದೀನಿ ಅನ್ನೋ ಅಹಂಕಾರನ ನಿಮ್ಮ ಹತ್ರನೇ ಇಟ್ಕೊಬೇಕು. ಹಾಗೆಯೇ ನಿಮ್ಮ ಮಾತಿನಲ್ಲಿ ನೀವು ನಾಜೂಕಾಗಿ ಮಾತಾಡಬೇಕು ಅಂತ ಹೇಳುತ್ತೆ. ಇನ್ನು ಜಗಳಗಳು, ಕಲಹಗಳು ಯಾವುದೇ ಕಾರಣಕ್ಕೂ ಕೂಡ ಬೇಡ. ಯಾರ ಹತ್ರನೂ ಜಗಳಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾರ ಹತ್ರನೂ ಗುದ್ದಾಡೋಕೆ ಹೋಗಬೇಡಿ. ನೀವು ಶಾಂತಿಯಿಂದ ಖಂಡಿತವಾಗಿಯೂ ಕೂಡ ಇದ್ದರೆ ಈ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಶುಭ ಫಲನ ಪಡ್ಕೋತೀರಾ. ಇನ್ನು ಕುಜನಿಂದ ಖರ್ಚುಗಳು ಹೆಚ್ಚಾಗುತ್ತೆ, ಹುಷಾರಾಗಿರಿ. ಅತಿಯಾದಂತಹ ಖರ್ಚು ಅನ್ನೋದು ಈ ರಾಶಿಯವರಿಗೆ ಬೇಡವೇ ಬೇಡ. ಕುಜಗ್ರಹ ನಿಮಗೆ ಈ ರಾಶಿಯವರಿಗೆ ಗುರು ಮತ್ತು ಶುಕ್ರ ಗ್ರಹ ಎಷ್ಟು ಲಾಭ ಕೊಡ್ತಿದ್ದಾರೋ ಹಾಗೆಯೇ ಎಷ್ಟು ಆರ್ಥಿಕವಾಗಿ ಅನುಕೂಲನ ಮಾಡಿಕೊಡ್ತಿದ್ದಾರೋ ಕುಜಗ್ರಹ ಕೂಡ ಖರ್ಚುಗಳನ್ನ ನಾನು ಕೊಡ್ತೀನಿ ಅಂತ ಜೊತೆಲಿ ಬರ್ತಿದ್ದಾರೆ. ಹಾಗಾಗಿ ನಿಮ್ಮ ಖರ್ಚುಗಳನ್ನ ನೀವು ಇತಿಮಿತಿಯಿಂದ ಮಾಡಿದ್ರೆ ನಿಮಗೆ ಸಾಕಷ್ಟು ರೀತಿಯಾದಂತಹ ಅನುಕೂಲವಾಗುತ್ತೆ. ಇನ್ನು ಅಣ್ಣ ತಮ್ಮಂದಿರ ನಡುವೆ ಜಗಳಗಳು ಬರಬಹುದು, ಹುಷಾರು. ನಿಮ್ಮ ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ವಿಚಾರವಾಗಿ ಏನಾದರೂ ಒಂದು ವಿಚಾರವಾಗಿ ಜಗಳಗಳು ಬರುತ್ತೆ. ಹಾಗೆಯೇ ವಿವೇಚನೆಯಿಂದ ನೀವು ಇರೋದು ಈ ತಿಂಗಳಲ್ಲಿ ತುಂಬ ಮುಖ್ಯವಾಗುತ್ತೆ. ನೀವು ಎಷ್ಟು ವಿವೇಚನೆಯಿಂದ ಯೋಚನೆ ಮಾಡ್ತೀರೋ ಅಷ್ಟು ಮುಖ್ಯ. ಇನ್ನು ಶನಿ ನೀಚನಾಗಿರೋದ್ರಿಂದ, ವಕ್ರನಾಗಿರೋದ್ರಿಂದ ಆತುರದ ನಿರ್ಧಾರನ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ. ಶನಿ ಭಗವಂತ ಆತ್ರವಾಗಿ ನಿಮ್ಮ ಕೆಲಸಗಳನ್ನ ಮಾಡಿಸ್ತಾರೆ, ಆತ್ರವಾಗಿ ನಿಮಗೆ ಎಡವಟ್ಟನ್ನು ತರ್ತಾರೆ. ಹಾಗಾಗಿ ನಿಮ್ಮ ಖರ್ಚುಗಳ ಮೇಲೆ ನಿಮಗೆ ನಿಗಾ ಇರಬೇಕು. ಹಾಗೆಯೇ ಡಿಸಿಪ್ಲಿನ್ ಅನ್ನೋದನ್ನು ನೀವು ಪಾಲಿಸಬೇಕು. ಹಾಗೆಯೇ ನೀವು ಯಾವ ರೀತಿಯಾಗಿ ಇವತ್ತಿನ ಕೆಲಸ ಇವತ್ತೇ ಮಾಡ್ತೀರಾ, ನಾಳೆ ಕೆಲಸ ನಾಳೆನೇ ಮಾಡ್ತೀರಾ ಅನ್ನೋದು ಮುಖ್ಯವಾಗುತ್ತೆ. ಹಾಗಾಗಿ ಶನಿ ಏನು ಅಂದರೆ ಡಿಸಿಪ್ಲಿನ್. ಬೇಗ ಎದ್ದೇಳಬೇಕು, ಬೇಗ ನಾಷ್ಟ ಮಾಡಬೇಕು, ಹಾಗೆಯೇ ನಿಮ್ಮ ಕೆಲಸಗಳನ್ನ ಬೇಗ ಮುಗಿಸ್ಬಿಡ್ಬೇಕು. ಈ ರೀತಿಯಾಗಿ ಮಾಡ್ಕೊಂಡು ಬಂದರೆ ಶನಿ ಕೂಡ ನಿಮಗೆ ಸ್ವಲ್ಪ ಕಡಿಮೆ ಕಷ್ಟನ ಕೊಡ್ತಾರೆ. ಇನ್ನು ವ್ಯಾಪಾರಸ್ಥರು ನಿಮ್ಮ ಮಾತಿನಲ್ಲಿ ಗಮನನ ಹರಿಸ್ಕೊಬೇಕು. ವ್ಯಾಪಾರಸ್ಥರು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ತುಂಬ ಮುಖ್ಯವಾಗುತ್ತೆ. ನಮ್ಮ ವ್ಯಾಪಾರದಲ್ಲಿ ನಾವು ಬಂದಿದ್ದ ಗ್ರಾಹಕರ ಹತ್ರ ಸುಮ್ಮನೆ ಸಿಡ್ಕಾಡಿದ್ರೆ, ಸುಮ್ಮನೆ ಜಗಳ ಆಡಿದ್ರೆ ಆ ಗ್ರಾಹಕರು ಮತ್ತೆ ನಿಮ್ಮ ಹತ್ರ ಬರೋದೇ ಇಲ್ಲ. ಹಾಗಾಗಿ ವ್ಯಾಪಾರಸ್ಥರು ನೀವು ಆರಾಮಾಗಿ ಶಾಂತಿಯಿಂದ ಪ್ರೀತಿಯಿಂದ ವ್ಯವಹಾರನ ಮಾಡಿ. ಇನ್ನು ರಾಹುವಿನಿಂದ ದಂಪತಿಗಳ ನಡುವೆ ಜಗಳಗಳು, ಕಲಹಗಳು ಬರಬಹುದು, ಸಣ್ಣ ಪುಟ್ಟ ಜಗಳಗಳು, ಹುಷಾರಾಗಿರಿ. ರಾಹು ನಿಮ್ಮ ದಂಪತಿಗಳು ಅಂದರೆ ದಾಂಪತ್ಯದಲ್ಲಿ ಗಂಡ ಹೆಂಡತಿ ನಡುವೆನೇ ಜಗಳ ತಂದಿಟ್ಬಿಡ್ತಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ, ನಿಮ್ದು ಅಲ್ಲದೇ ಇರೋವಂತಹ ವಿಚಾರಗಳಿಗೆ ನೀವು ಜಗಳ ಆಡ್ಕೊಂಡ್ಬಿಡ್ತೀರಾ, ಹುಷಾರು. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಶನಿ ಶಾಂತಿನ ಮಾಡಿಸ್ಕೊಳ್ಳಿ. ಜೊತೆಗೆ ಪ್ರತಿ ಶನಿವಾರ ಎಳಬತ್ತಿನ ಹಚ್ಕೊಳ್ಳಿ, ಶನಿ ಸ್ತೋತ್ರನ ಪಠನೆ ಮಾಡ್ಕೊಳ್ಳಿ. ಆಗ ನಿಮಗಿರುವಂತಹ ಶನಿ ದೋಷ ಕೂಡ ಕಡಿಮೆ ಆಗುತ್ತೆ. ನೋಡಿದ್ರಲ್ಲ ಸಿಂಹ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಎಷ್ಟೆಲ್ಲ ಗೋಲ್ಡನ್ ಆಪರ್ಚುನಿಟಿ ಸಿಗ್ತಿದೆ ಅಂತ. ನಿಮ್ಮದು ಕೂಡ ಸಿಂಹ ರಾಶಿನ? ಹಾಗಾದರೆ ತಪ್ಪದೇ ಈಗಲೇ ಓಂ ಶನಿದೇವ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.